ದೇಶದ ರಾಜಕೀಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ವಿಭಿನ್ನ ಹೆಸರಿನ ಪಕ್ಷವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಕೆಲವು ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನ ಗಳಿಸಿರುವ ಈ ಪಕ್ಷ ಈಗ ದೇಶದ ಯುವ ಜನತೆಯ ಹಾಟ್ ಫೇವರಿಟ್ ಆಗಿದೆ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಇದರ ಉಗಮ ಕಾರಣವೇನು? ಹಾಗಾದ್ರೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಮುಂದೆ ಇಡುವಂತ ಕೆಲಸ. ಈ ಎಲ್ಲಾ ಬೆಳವಣಿಗೆಗೆ ಮೂಲ ಕಾರಣ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನೀಡಿದ್ದಾರೆ ಎನ್ನಲಾದಂತ ಒಂದು ಹೇಳಿಕೆ. ವಿಚಾರಣೆ ಒಂದರ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರು ಜಿರಳೆಗಳಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮನಸ್ಸಿಗೆ ಬಂದಂತೆ ಕಾಮೆಂಟ್ ಮಾಡ್ತಾರೆ ಎಂಬ ಅರ್ಥ ಮಾತುಗಳು ಕೇಳಿ ಬಂದಿತ್ತು. ಈ ಹೇಳಿಕೆಯು ದೇಶದ ನಿರುದ್ಯೋಗಿ ಯುವ ಜನತೆಯ ಆಕ್ರೋಶಕ್ಕೆ ಕಾರಣವಾಯಿತು. ನ್ಯಾಯಮೂರ್ತಿಗಳ ಈ ಹೇಳಿಕೆಯಿಂದ ಅಸಮಾಧಾನಗೊಂಡ ಬೂಸ್ಟನ್ ಯೂನಿವರ್ಸಿಟಿಯ ಪದವೀಧರ ಅಭಿಜಿತ್ ದೀಪಕ್ಕೆ ಜಿರಳೆ ಹೆಸರಿನಲ್ಲಿ ಪಕ್ಷ ಕಟ್ಟುವ ನಿರ್ಧಾರವನ್ನ ಮಾಡ್ತಾರೆ. ಬೂಸ್ಟನ್ನಲ್ಲಿ ಉದ್ಯೋಗ ಹುಡುಕ್ತಾ ಇದ್ದಂತ ಅಭಿಜಿತ್ ಈ ಅವಮಾನವನ್ನ ಸವಾಲಾಗಿ ಸ್ವೀಕರಿಸಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಭಾರಿ ಬೆಂಬಲವನ್ನ ಸಿಗ್ತಾ ಇದೆ. ಅದರ ಜೊತೆಗೆ ಲಾಂಚ್ ಆದ ಕೆಲವು ದಿನಗಳಲ್ಲಿ ಈ ಪಕ್ಷಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಫಾಲೋವರ್ಸ್ ಅನ್ನ ಹರಿದು ಬಂದಿದೆ. ನೋಡಿ, ಯುವ ಜನತೆ ಮಾತ್ರವಲ್ಲದೆ ರಾಜಕೀಯ ಗಣ್ಯರು ಮತ್ತು ಸಿನಿಮಾ ತಾರೆಯರು ಕೂಡ ಈ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಸೊ ಈಗ ರಾಜಕೀಯ ಬೆಂಬಲ ಅಂತ ನಾವು ನೋಡ್ತಾ ಹೋದ್ರೆ ಟಿಎಂಸಿ ಸಂಸದೆ ಆಗಿರುವಂತಹ ಮೊಹಿದ್ರಾ ಮತ್ತು ಕೀರ್ತಿ ಆಜಾದ್ ಈ ಮೂವ್ಮೆಂಟ್ಗೆ ಸಾಥ್ ಅನ್ನು ನೀಡಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಈ ಪಕ್ಷದ ಅಂಶಗಳನ್ನ ಬೆಂಬಲಿಸಿವೆ. ಇನ್ನು ಸ್ಯಾಂಡಲ್ವುಡ್ ಕೂಡ ಈಗ ಒಂದಿಷ್ಟು ಬೆಂಬಲಿಸಿರುವಂತದ್ದು. ಕನ್ನಡದ ಖ್ಯಾತ ನಟಿ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಈ ಪಾರ್ಟಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನಟ ಅಲೆನ್ ಅವರು ಕೂಡ ನಾನು ಕಾಕ್ರೋಚ್ ಜನತಾ ಪಾರ್ಟಿಯ ಮೊದಲ ಶಾಸಕನಾಗುತ್ತೇನೆ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ರಮ್ಯಾ ಅವರು ಕೂಡ ನನ್ನ ವೋಟ್ ನಿಮಗೆ ಅಂತ ಪ್ರತಿಕ್ರಿಯಿಸುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಇನ್ನೋ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸಿಜೆಪಿ ಪಕ್ಷದ 5 ಅಂಶಗಳು ಕ್ರಾಂತಿಕಾರಿ ಅಜೆಂಡಾ ಏನಪ್ಪಾ ಅಂತಂದ್ರೆ ಈ ಪಕ್ಷದ ಕೆಲವು ಹೆಸರಿಗೆ ಮಾತ್ರವಲ್ಲದೆ ತನ್ನ ವೆಬ್ಸೈಟ್ ನಲ್ಲಿ ಅತ್ಯಂತ ಕಟ್ಟುನಿಟ್ಟಾದಂತ 5 ಅಂಶಗಳನ್ನ ಕಾರ್ಯಸೂಚನೆಗೆ ಬಿಡುಗಡೆಯನ್ನ ಮಾಡಿದೆ. ನಿವೃತ್ತಿ ನಂತರ ಹುದ್ದೆಗಳಿಗೆ ಒಂದಿಷ್ಟು ಬ್ರೇಕ್ ಹಾಕುವಂತ ಕೆಲಸವನ್ನ ಇಲ್ಲಿ ಕ್ರಾಂತಿಕಾರಿ ಅಜೆಂಡಾದಲ್ಲಿಯೂ ಕೂಡ ಒಂದಿಷ್ಟು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಯಾವುದೇ ಮುಖ್ಯ ನ್ಯಾಯಾಧೀಶರು ನಿವೃತ್ತಿ ನಂತರ ರಾಜ್ಯಸಭಾ ಸ್ಥಾನ ಅಥವಾ ಯಾವುದೇ ಸರ್ಕಾರಿ ಹುದ್ದೆಯನ್ನ ಪಡೆಯುವಂತಿಲ್ಲ. ಚುನಾವಣಾ ಆಯುಕ್ತರ ಮೇಲೂ ಕೂಡ ಒಂದಿಷ್ಟು ಕಣ್ಣು ಹಾಕಲಾಗಿದೆ. ಮತದಾರರ ಪಟ್ಟಿಯಿಂದ ಅರ್ಹ ಮತಗಳನ್ನ ಕಡಿತಗೊಳಿಸುವ ಅಥವಾ ಅಕ್ರಮವೆಸಗುವ ಚುನಾವಣಾ ಆಯುಕ್ತರನ್ನ UAPA ಅಡಿಯಲ್ಲಿ ಬಂಧಿಸಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಹಿಳೆಯರಿಗೆ 50% ಮೀಸಲಾತಿ. ಸೊ ಮಹಿಳೆಯರಿಗೆ ರಾಜಕೀಯದಲ್ಲಿ ಈಗಾಗಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ 33% ಇದೆ. ಅದರ ಬದಲಾಗಿ 50% ಮೀಸಲಾತಿ ನೀಡಬೇಕು ಮತ್ತು ಸಂಪುಟದಲ್ಲಿ ಅರ್ಧದಷ್ಟು ಸ್ಥಾನವನ್ನ ಸಂಪೂರ್ಣವಾಗಿ ಮಹಿಳೆಯರಿಗೆ ಮೀಸಲಿಡಬೇಕು ಅನ್ನುವಂಥದ್ದು ಇವರ ಅಜೆಂಡಾ. ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಮಾಧ್ಯಮಗಳ ಪರವಾನಿಗೆ ಒಂದಿಷ್ಟು ರದ್ದಾಗಬೇಕು ಅನ್ನುವಂಥದ್ದು. ಏನಪ್ಪಾ ಅಂತಂದ್ರೆ ಅಂಬಾನಿ ಮತ್ತು ಅದಾನಿಯ ಹಂತ ದೊಡ್ಡ ಉದ್ಯಮಿಗಳ ಒಡೆತನದಲ್ಲಿ ಇರುವಂತ ಪಕ್ಷಪಾತಿ ಧೋರಣೆ ತೋರುವಂತ ಮಾಧ್ಯಮಗಳ ಸಂಸ್ಥೆಗಳ ಪರವಾನಿಗೆಯೂ ಕೂಡ ಒಂದಿಷ್ಟು ರದ್ದುಗೊಳಿಸಬೇಕು ಅನ್ನುವಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದಿಷ್ಟು ಅಂಶ. ಪಕ್ಷಾಂತರ ವಿರೋಧಿ ಕಾನೂನು ಅಂದ್ರೆ ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಿದ್ರೆ ಮುಂದಿನ 20 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಅದು ಕಟ್ಟುನಿಟ್ಟಿನ ನಿಷೇಧ ಹೇರುವಂಥದ್ದು ಅನ್ನುವಂಥದ್ದು ಬಗ್ಗೆ ಕೂಡ ನೋಡಿ. ಸಂಪೂರ್ಣವಾಗಿ ಗಮನಿಸ್ತಾ ಹೋದ್ರೆ ಯುವ ಶಕ್ತಿ ಸಾಂಕೇತಿಕವಾಗಿ ಒಂದ್ ಕಡೆ ಈ ಪಕ್ಷವನ್ನ ಆರಂಭ ಮಾಡಿರುವಂಥದ್ದು. ಅದ್ರ ಜೊತೆಗೆ ಬೂಸ್ಟನ್ ಪದವೀಧರ ಅಭಿಜಿತ್ ದೀಪಕ್ಕೆ ಅವರ ಈ ಪ್ರಯತ್ನವು ದೇಶದ ಯುವ ಜನತೆಯ ಅಸಮಾಧಾನಕ್ಕೆ ಧ್ವನಿಯಾಗಿದೆ. ವ್ಯವಸ್ಥೆಯ ವಿರುದ್ಧ ವಿಡಂಬನಾತ್ಮಕವಾಗಿ ಆರಂಭವಾದಂಥ ಈ ಚಳುವಳಿ ಈಗ ಗಂಭೀರ ರಾಜಕೀಯ ಚರ್ಚೆಗಳಿಗೆ ಒಂದಿಷ್ಟು ವೇದಿಕೆ ಒದಗಿಸಿರುವಂಥದ್ದು. ಸದ್ಯಕ್ಕಂತೂ ಕಾಕ್ರೋಚ್ ಜನತಾ ಪಾರ್ಟಿ ದೇಶದ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಇತಿಹಾಸವನ್ನ ಬರಿತಾ ಇರುವಂಥದ್ದು.